ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇದು ಭೀಮ್ ಅಮಾವಾಸ್ಯೆ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಒಂದೆರಡು ದಿನ ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹೊರಗಡೆ ಹೊರಟೋಗ್ಬಿಟ್ಟಿದ್ವಿ, ಅದಕ್ಕೇ ಯಾವುದೇ ವೀಡಿಯೋನೇ ಎಡಿಟ್ ಮಾಡಿರಲಿಲ್ಲ. ಅದಕ್ಕೇ ಇವಾಗ ಆಗ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ನಾನು ಬೆಳಿಗ್ಗೆ 5:30ಗೆ ಎದ್ದು 5 ಗಂಟೆಗೆ ಅಲಾರಾಮ್ ಇಕ್ಕಿ 5:30ಗೆ ಎದ್ದು ಆಮೇಲೆ ಎಲ್ಲ ಫುಲ್ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ, ಮನೆಯೆಲ್ಲ ಒರೆಸಿ, ಈಚೆ ಎಲ್ಲ ಗುಡಿಸಿ, ರಂಗೋಲಿ ಎಲ್ಲ ಹಾಕಿ ಮತ್ತೆ ಸ್ನಾನ ಮಾಡಿ ಬರೋಷ್ಟರಲ್ಲಿ 1 ಅವರ್ ಆಗೋಯ್ತು. ಯಪ್ಪ, ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ನಾನು ಇವಾಗ ತಾನೇ ಎದ್ದಂಗಿದೆ, ಎಷ್ಟು ಬೇಗ ಟೈಮ್ ಆಯ್ತಲ್ಲಪ್ಪ ಅಂತ ಅಂದ್ಕೊಂಡು 6 ವರ್ಷ ಸ್ನಾನ ಎಲ್ಲ ಮುಗಿಸಿ 5:30ಗೆ ಎದ್ದವಳು 6:30ಗೆಲ್ಲ ಫುಲ್ ಕೆಲಸ ಎಲ್ಲ ಮುಗಿಸಿ, ಅಂದರೆ ನಿನ್ನೆನೇ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೆ. ಮತ್ತೆ ಒಂದು ಸತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೊಸಿದ್ದಷ್ಟೇ. ಸ್ನಾನ ಎಲ್ಲ ಮುಗಿಸಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಕೊಂಡು ನೀಟಾಗೆಲ್ಲ ತೊಳೆದು ಎಲ್ಲನೂ ಒರೆಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ದೇವ್ರ ಸಾಮಾನ್ಯ ದೇವ್ರ ಪತ್ರೆನ ಯಾವುದನ್ನೇ ತೊಳೆದ್ರೂ ಇಮಿಡಿಯೇಟ್ಲಿ ಒರೆಸಿದ್ರೆ ಮಾತ್ರ ನೀಟಾಗಿ ಕಾಣೋದು. ಇಲ್ಲ ಅಂತಂದರೆ ಎಲ್ಲ ಒಂಥರ ಕರೆ ಥರ ಆಗಿಬಿಡುತ್ತೆ. ಅದಕ್ಕೇ ಎಲ್ಲ ನೀಟಾಗಿ ಒರೆಸಿ ದೇವ್ರ ಫೋಟೋಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಫುಲ್ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಅಂತೂ ಮುಗಿಸ್ಬಿಟ್ಟೆ. ಟೈಮಿಂಗ್ಸ್ ಇತ್ತಲ್ವ, ಇಷ್ಟೊತ್ತಿಂದ ಇಷ್ಟೋ ತನಕ ಮಾಡಿದ್ರೆ ಒಳ್ಳೆಯದು ಅಂತ. ಅದಕ್ಕೆ ಆ ಟೈಮಿಂಗ್ಸ್ನ ನೋಡಿಕೊಂಡು ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಮುಗಿಸಿದ್ಮೇಲೆ ನಮ್ಮ ಯಜಮಾನ್ರನ್ನ ಏಳ್ಸೇ ಇರಲಿಲ್ಲ, ನಿದ್ದೆ ಮಾಡಲಿ ಆಮೇಲೆ ಎದ್ದೇಳಿದಾಗ ಎದ್ದೇಳಲಿ ಅಂತ ಅಂದ್ಬಿಟ್ಟು. ಆಮೇಲೆ ಎದ್ದರು, ಒಂದು 9 ಗಂಟೆಗೆ ಎದ್ದರು. 9 ಗಂಟೆ ಗಂಟ ನಿದ್ದೆ ಮಾಡೋರು ಅವತ್ತು. ನಾನಂತೂ ಏಳ್ಸೋಕೆ ಹೋಗಲಿಲ್ಲ. ಎದ್ದ ತಕ್ಷಣ ಬಿಸಿನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಬಿಸಿನೀರಾಗಿ ಕೊಟ್ಟೆ, ಕುಡಿದ್ರು. ಆಮೇಲೆ ಗುಂಡ ಬಂದಿದ್ದ, ಪಕ್ಕದ ಮನೆ ಪಾಪು, ಅವ್ನು ಬಂದು ನಾನು ಬೈತಾಯಿದ್ದ, ಯಾಕೆ ಮಾಮಂಗೆ ಬಿಸಿ ನೀರು ಕೊಟ್ಟಿದ್ಯಾ ಅಂತ ಬೈತಾಯಿದ್ದ. ಅದನ್ನೆಲ್ಲ ಮಾತಾಡಿಕೊಂಡು ಆಮೇಲೆ ನಮ್ಮ ಗಾಡಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ನೀರು ಎತ್ಕೊಂಡು ಬಕೆಟಲ್ಲಿ ಹೋದರು. ನಾನು ಅಷ್ಟೊತ್ತಿಗೆ ಅವ್ರು ಬರೋಷ್ಟರಲ್ಲಿ ಟೀ ಎಲ್ಲ ಮಾಡಿಕೊಟ್ಟಿದ್ದೆ ಅಲ್ವಾ, ತಿಂಡಿಗೆಲ್ಲ ರೆಡಿ ಮಾಡಿಬಿಡೋಣ, ಹೆಂಗಿದ್ರು ಪೂಜೆ ಎಲ್ಲ ಮುಗಿಸಿದ್ದೀನಲ್ಲ ಅಂತ ಅಂದ್ಬಿಟ್ಟು ತಿಂಡಿ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ವಲ್ವ, ಆವಾಗ ಮಶ್ರೂಮ್ ಎಲ್ಲ ತಂದಿದ್ದೆ, ಏನಾದರೂ ಮಾಡೋಣ ರೆಸಿಪಿ ಅಂತಂದ್ಬಿಟ್ಟು. ಆವಾಗ ಮಶ್ರೂಮ್ ಪಲಾವ್ ಮತ್ತು ಮಶ್ರೂಮ್ ಗ್ರೇವಿ ಥರ ಮಾಡಿದ್ದೆ. ಅದನ್ನು ನಮ್ಮ ಯಜಮಾನ್ರು ಆಮೇಲೆ ತಿಂತೀನಿ, ನಾನು ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಆಮೇಲೆ ತಿಂತೀನಿ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಮತ್ತೆ ಕೂತ್ಕೊಂಡು ನೋಡಿ ಈ ಥರ ಎಲ್ಲ ನೀಟಾಗಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಗ್ರ್ಯಾಂಡಾಗೆಲ್ಲ ಮಾಡೋಕ್ಕೋಗಿಲ್ಲ, ಯಾಕಂದರೆ ಇನ್ನೇನು ವರಲಕ್ಷ್ಮಿ ಹಬ್ಬ ಬಂತು, ಅವಾಗೆಲ್ಲ ಫುಲ್ ಜಾಸ್ತಿ ಹೂವೆಲ್ಲ ಹಾಕಿ ಮಾಡೋಣ, ಇವಾಗ ಸ್ವಲ್ಪನೇ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಇಟ್ಟು ಹೂವನ್ನ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಏನೋ ಮನೇಲಿ ಬೇಗ ದೇವ್ರ ಪೂಜೆ ಮುಗಿಸ್ಬಿಟ್ಟು ಏನೋ ಒಂಥರ ಸಮಾಧಾನ. ಆಗ ನಮ್ಮ ಫ್ರೆಂಡ್ಸು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತಂದರು. ಅವರು ಗಾಡಿಯೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಿದ್ರಲ್ಲ. ಸರಿ ಆಯಿತು, ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ, ಅವ್ರು ಹೋಗಿ ಬರೋ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ನಾವು 3 ಜನನೂ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಾಮೂಲಿ ಆಂಜನೇಯ ಸ್ಟ್ಯಾಚು ಇದೆಲ್ಲ ಕೈ ಮುಕ್ಕೊಂಡು, ನಾಗರಕಲ್ಲಿದೆ ಅಲ್ಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆ ನಮ್ಮ ಏರಿಯಾದಲ್ಲಿರುವಂಥ ಕಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಗೂ ಹೋದ್ವಿ. ಅಲ್ಲಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ದೇವ್ರನ್ನ, ರೆಡಿ ಸಕ್ಕತ್ತಾಗಿತ್ತು. ನಾವು ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಯಜಮಾನ್ರು ಗಾಡಿಯೆಲ್ಲ ತೊಳೆದ್ಬಿಟ್ಟು ಮುಖೆಲ್ಲ ತೊಳ್ಕೊಂಡು ತಿಂಡಿ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ತಿಂಡಿ ಮಾಡಿದ್ರು. ನಾನು ಸರಿ ಆಯಿತು ನಾವು ತಿನ್ಕೊಳ್ಳೋಣ ಅಂತಂದ್ಬಿಟ್ಟು ತಿಂದೆ. ಆಮೇಲೆ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೆ. ಆಮೇಲೆ ನಮ್ಮ ಯಜಮಾನ್ರು ಬಂದು ಸ್ನಾನ ಎಲ್ಲ ಮುಗಿಸಿದ್ರು. ಸ್ನಾನ ಎಲ್ಲ ಮುಗಿಸ್ಕೊಂಡು ಕಂಕಣ ಎಲ್ಲ ರೆಡಿ ಮಾಡಿದ್ದೆಲ್ಲ ಅದನ್ನೆಲ್ಲ ಕಟ್ತಾಯಿದ್ದೀವಿ. ಅಂದರೆ ನಾವು ಪಾದ ಪೂಜೆ ಮಾಡೋಲ್ಲ, ಮಾಮೂಲಿ ಕಂಕಣ ಕಟ್ಬಿಟ್ಟು ನಮಸ್ಕಾರ ಮಾಡ್ಕೊತೀವಿ ಅಷ್ಟೇ. ನಾನು ಪೂಜೆ ಮಾಡಲ್ಲ ಅಂತಲ್ಲ, ನಮ್ಮ ಯಜಮಾನ್ರು ಪಾದ ಪೂಜೆ ಮಾಡಿಸ್ಕೊಳಲ್ಲ. ನಾನು ಮಾಡ್ತೀನಿ ರೀ ಅಂತಂದ್ರೂ ಏನು ಬೇಡ, ಅದೆಲ್ಲ ಬೇಡ ನನಗೆ ಅಂತಾರೆ. ಸರಿ ಆಯಿತು, ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾನು ಹೇಗೆ ಮಾಡೋದಕ್ಕಾಗುತ್ತೆ. ಅದಕ್ಕೇ ಮಾಮೂಲಿ ಕಂಕಣ ಎಲ್ಲ ಕಟ್ಬಿಟ್ಟು ಮನೇಲಿ ಫುಲ್ ಪೂಜೆ ಎಲ್ಲ ಮುಗಿಸಿರ್ತೀನಲ್ವ, ಆಮೇಲೆ ಅವ್ರ ಸ್ನಾನ ಎಲ್ಲ ಮುಗಿಸಿದ್ಮೇಲೆ ನಮಸ್ಕಾರ ಮಾಡ್ಕೊತೀನಿ, ಪಾದ ಪೂಜೆ ಮಾಡಲ್ಲ. ಹಾಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಹಾಗೇ ನನ್ನ ಅದನ್ನೇ ರೇಗಿಸ್ತಾಯಿದ್ಲು, ಏನು ಗಿಫ್ಟ್ ಇಲ್ವ ಅದಕ್ಕೆಗೆ ಅಂತ. ಅದಕ್ಕೆ ಅವರು ನೋಡಿ ನಿನ್ನೆದ್ರಿಗೆ ಅಮೌಂಟ್ ಕೊಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಕೊಟ್ಟರು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಮುಗ್ದಿತ್ತಲ್ಲ, ಪೂಜೆ ಎಲ್ಲ ಮುಗ್ದಿತ್ತು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೊರಟ್ವಿ. ನಾವು ಯಾವುದೇ ಏನೇ ಫಂಕ್ಷನ್ ಇದ್ರೂ, ಅಂದರೆ ನಮ್ಮದು ಆ್ಯನಿವರ್ಸರಿ ಆಗ್ಬೋದು, ನನ್ನ ಬರ್ಡೇ ಆಗ್ಬೋದು, ಅವ್ರ ಬರ್ಡೇ ಆಗ್ಬೋದು, ಯಾವಾಗಾದ್ರೂ ನಾವು ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಮಗೆ ಸಮಾಧಾನ ಆಗೋದು. ಸರಿ ಆಯಿತು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕೂಡ ರೆಡಿಯಾಗಿದ್ರಲ್ಲ ಹೊರಟ್ವಿ. ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ, ಅಲ್ಲಿ ಮಹದೇಶ್ವರ ದೇವಸ್ಥಾನ. ಹಾಗೆಯೇ ಜನಗಳು ಕೂಡ ಕಮ್ಮಿನೇ ಇದ್ದರು, ರಶ್ ಅಂತೂ ಇರಲಿಲ್ಲ. ಸ್ವಲ್ಪ ಸಮಾಧಾನ ಆಯಿತು, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿಂದ ಹೋದ ತಕ್ಷಣ ಮತ್ತೆ ಬಿಸಿಲಲ್ಲಿ ಲೈನಲ್ಲಿ ನಿಂತ್ಕೋಬೇಕು ಅಂದರೆ ಟಯರ್ಡೇ ಆಗಿಬಿಡ್ತಿತ್ತು. ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಅಂದರೆ ಭೀಮ್ ಅಮಾವಾಸ್ಯೆ ದಿನ ವಿಭೂತಿ ಅಲಂಕಾರ ಮಾಡಿದರು.
ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಯಾವುದೇ ಹಬ್ಬನೇ ಆಗ್ಬೋದು ಏನೇ ಆಗ್ಬೋದು ನಾರ್ಮಲ್ ಡೇಸಲ್ಲಾದರೂ ಕೂಡ ತುಂಬ ಚೆಂದ ರೆಡಿ ಮಾಡ್ತಾರೆ ದೇವ್ರನ್ನ. ಅಲಂಕಾರನ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ದೇವರು ಎದ್ದು ಬಂದೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಆಮೇಲೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ನಾವು ತಿಂಡಿ ತಿಂದ್ಬಿಟ್ಟಿದ್ರಿಂದ ಲೈಟಾಗಿ ಸ್ವಲ್ಪ ಪ್ರಸಾದ ಇಸ್ಕೊಂಡು ತಿಂದ್ಕೊಂಡು ಸ್ವಲ್ಪ ಕೂತಿದ್ದು. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಿಲ್ಲ, ತುಂಬ ಬಿಸಿಲಿದ್ರಿಂದ ಬೇಗನೆ ಹೊರಟ್ವಿ ಮನೆ ಕಡೆ. ನೀವೇ ನೋಡ್ಬೋದು ಮನೆ ಕಡೆ ಹೊರಟ್ವಿ. ಸ್ವಲ್ಪ ಹೊತ್ತು ಮನೇಲಿ ಹೋಗಿ ಸ್ವಲ್ಪ ನೀರೆಲ್ಲ ಕುಡಿದ್ಬಿಟ್ಟು ಬಿಸಿಲಲ್ಲಿ ಬಂದಿದ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಂದ್ಬಿಟ್ಟು ಒಂದು 10 ನಿಮಿಷ ಕೂತ್ಕೊಂಡ್ವಿ. ಹಾಗೆಯೇ ನಮ್ಮ ಯಜಮಾನ್ರು ಇವತ್ತೇನು ಅಮಾವಾಸ್ಯೆ ಅಲ್ವಾ, ಜಾಸ್ತಿ ಡ್ಯೂಟಿ ಇಲ್ಲ ಬಿಡು, ಎಲ್ಲಾದರೂ ಹೋಗಿ ಬರೋಣ ಅಂತಂದರು. ನಾನು ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಫುಲ್ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ರೆಡಿ ಆದೆ. ಹಾಫ್ ಹೆಲ್ಮೆಟ್ ಹಾಕೋಬಾರ್ದು ಅಂತಂದ್ಬಿಟ್ಟು ಫುಲ್ ಹೆಲ್ಮೆಟೇ ಹಾಕ್ಕೊತಾ ಇದ್ದೀವಿ ಇವಾಗಿಬ್ರು. ಸರಿ ಅಂದ್ಬಿಟ್ಟು ಹಾಕ್ಕೊಂಡು ಹೋದ್ವಿ. ಇದೇನಪ್ಪ ವಿಶಾಲ್ ಮಾರ್ಟ್ ಕಡೆ ಕರ್ಕೊಬತ್ತಿದ್ದಾರೆ ಅಂತ ಅಂದ್ಕೊಂಡೆ. ಅವರು ಬಾ ನಿಂಗೆ ಗಿಫ್ಟ್ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ ಕರ್ಕೊಂಡೋದ್ರು. ಅಲ್ಲಾದ್ಮೇಲೆ ಗೊತ್ತಾಯಿತು ನಾನು ಏನೂ ತೊಗೊಂಡಿಲ್ಲ ಫ್ರೆಂಡ್ಸ್. ಎಲ್ಲ ತೊಗೊಂಡಿದ್ದೆಲ್ಲ ನಮ್ಮ ಯಜಮಾನ್ರೆ. ಅಂದರೆ ಮನೆಗೆ ಐಟಮ್ಸ್ ತೊಗೊಂಡಿದ್ದು, ಆದರೂ ನಾನು ಬೇಡ ಬೇಡ ಅಂದ್ರೂ ನಂಗೆ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಅವರೇ ತೊಗೊಂಡ್ರು. ಫಸ್ಟ್ ಹೋಗ್ಬಿಟ್ಟು ಈ ಥರ ಟೀ ಸೋಸೋದನ್ನು ನೋಡ್ತಾ ಇದ್ರು. ಯಾಕಂದರೆ ಅವ್ರಿಗೆ ಜಾಸ್ತಿ ಯೂಸ್ ಆಗೋದು, ಯಾಕಂದರೆ ಜಾಸ್ತಿ ಟೀ ಕುಡಿಯೋದು ನಮ್ಮ ಮನೇಲಿ ಅವರೊಬ್ಬರೇ. ನಾನಂತೂ ಟೀ ಕಾಫಿ ಏನೂ ಕುಡಿಯೋಲ್ಲ. ಸರಿ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡು ಆಮೇಲೆ ಮತ್ತೆ ಇನ್ನೊಂದು ಈ ಎಣ್ಣೆ ಏನಾದ್ರೂ ಮಾಡಿದರೆ ಅಡುಗೆ ಮಾಡಿದ ಎಣ್ಣೆ ಉಳಿದಿರುತ್ತಲ್ವ, ಅಂದರೆ ಕಬಾಬು ಆ ಥರ ಎಲ್ಲ ಅದೆಲ್ಲ ಸೋಸೋದೆಲ್ಲ ಇತ್ತು. ಅದೆಲ್ಲ ನೋಡಿಬಿಟ್ಟು ಆಮೇಲೆ ಸಿಲಿಂಡ್ರ್ ಇಡೋದಕ್ಕೆ ಅಂತ ಒಂದು ಸ್ಟ್ಯಾಂಡ್ ತೊಗೊಂಡ್ರು. ಅದೆಲ್ಲ ನೋಡಿಕೊಂಡು ಹಾಗೆಯೇ ಪಿಲ್ಲೋ ಬೇಕಿತ್ತು ಸಿಂಪಲಾಗಿ, ಅಂದರೆ ಮನೇಲಿತ್ತು. ಆ ಥರ ಇನ್ನೊಂದು ಸ್ವಲ್ಪ ಸ್ಮೂತಾಗಿರೋ ಥರ ಬೇಕಿತ್ತು. ಅದಕ್ಕೆ ಅದನ್ನು ಮಾತ್ರ ನಾನು ನೋಡ್ತಾ ಇದ್ದೆ. ಅದನ್ನು ಬಿಟ್ಟು ನಾನು ಏನೂ ತೊಗೊಳ್ಳೋದಕ್ಕೆ ಹೋಗಲಿಲ್ಲ. ಆ ಪಿಲ್ಲೋ ಕೂಡ ನನಗೇನು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ, ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಸರಿ ಬೇಡ ಬಿಡಿ ಅಂತಂದ್ಬಿಟ್ಟು ಮತ್ತೆ ಇಟ್ಬಿಟ್ಟು ಆಮೇಲೆ ನಮ್ಮ ಯಜಮಾನ್ರು ಇನ್ನೊಂದು ಫ್ಲೋರ್ ಕರ್ಕೊಂಡೋದ್ರು. ಅಲ್ಲಿ ಹೋಗ್ಬಿಟ್ಟು ಬನಿಯನೆಲ್ಲ ನೋಡ್ತಾ ಇದ್ರು. ಸೈಜ್ ಸಿಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಒಂದು ಎತ್ಕೊಂಡು ಒಂದು 10 ಎತ್ಕೊಂಡ್ರು. ಆಮೇಲೆ ಎಷ್ಟು ತೊಗೊಂಡ್ರು, ಒಂದು 2 ಏನೋ ತೊಗೊಂಡ್ರು ಅನಿಸುತ್ತೆ. ಆಮೇಲೆ ಅವ್ರದ್ದೆಲ್ಲ ಪರ್ಚೇಸಿಂಗ್ ಮುಗೀತು. ಸರಿ ಆಯಿತು ಬನ್ನಿ ಬಿಲ್ಲಿಂಗ್ ಹೋಗೋಣ ಅಂತಂದ್ಬಿಟ್ಟು ನೋಡಿ ನಾನು ಒಂದೇ ಒಂದು ಕೇಕ್ ಮಾತ್ರ ತೊಗೊಂಡಿದ್ದೆ, ಅದನ್ನು ಅಷ್ಟೇ. ಇನ್ನೆಲ್ಲ ಅವ್ರದ್ದೇ ಆಯಿತು. ಆಮೇಲೆ ಆಯಿತು ಬಿಡ್ರಿ, ನೀವೇ ಎಲ್ಲ ಪರ್ಚೇಸ್ ಮಾಡಿದ್ರೆ ನಾನು ಎಂತ ಕರ್ಕೊಂಡೋಗಿದ್ರಿ ಅಂತ ರೇಗಿಸ್ತಾ ಇದ್ದೆ. ಆಮೇಲೆ ಉತ್ರಳ್ಳಿಗೆ ಹೋಗಿದ್ವಿ. ಉತ್ರಳ್ಳಿಲಿ ನಮ್ಮ ಯಜಮಾನ್ರು ಯಾವಾಗಲೂ ಇಲ್ಲಿ ಗೋಬಿ ತೊಗೊಂಡಿಲ್ಲ ಅಂದರೆ ಆಗೋದೇ ಇಲ್ಲ. ಆ ಕಡೆಗೆ ಹೋದಾಗ ಅಲ್ಲಿ ಹೋಗಿ ಗೋಬಿ ತೊಗೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ. ನೋಡ್ಬೋದು ಸಿಕ್ಕಾಪಟ್ಟೆ ಬಿಸಿಲಿತ್ತಪ್ಪ ಅಂತ ತುಂಬ ಟಯರ್ಡಾಗಿ ಹೋಗಿತ್ತು. ಆಮೇಲೆ ಬಂದು ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಗೋಬಿ ತಿನ್ನೋಣ ಅಂತಂದ್ಬಿಟ್ಟು ಗೋಬಿ ತಿಂದ್ವಿ. ನಾನೊಂದು 2 ತಿಂದೆ ಅಷ್ಟೇ, ಜಾಸ್ತಿ ತಿನ್ನೋದಕ್ಕೆ ಹೋಗಿಲ್ಲ. ಆಮೇಲೆ ಐಸ್ ಕ್ರೀಮ್ ತಂದಿದ್ರು, ಐಸ್ ಕ್ರೀಮ್ನು ಕೂಡ ತಿಂದೆ. ನಾನು ಐಸ್ ಕ್ರೀಮ್ ತಿಂದೆ. ಆಮೇಲೆ ಚಾಕ್ಲೇಟ್ ಇತ್ತು, ಚಾಕ್ಲೇಟು ತಂದು ಕೊಟ್ಟಿದ್ದರು. ಆ ಚಾಕ್ಲೇಟ್ನು ಕೂಡ ತಿಂದೆ. ಅವ್ರಿಗೊಂದು 2 ಪೀಸ್ ಕೊಟ್ಟೆ ಅಷ್ಟೇ. ನಾನು ಜಾಸ್ತಿ ಅವ್ರಿಗೇನು ಕೊಡೋಕ್ಕೆ ಹೋಗಿಲ್ಲ ತಿಂಡಿನ. ಗೋಬಿ ಯಾಕಂದರೆ ಅವ್ರು ಜಾಸ್ತಿ ತಿಂದಿದ್ರಲ್ವ, ನಾನು ಗೋಬಿ ಜಾಸ್ತಿ ತಿನ್ನಲ್ಲ ಅಂತಂದ್ಬಿಟ್ಟು. ಆಮೇಲೆ ಎಲ್ಲ ತಿಂಡಿ ಆದಮೇಲೆ ನೈಟು ಊಟನೇ ಮಾಡಿಲ್ಲ ನಾವು, ಅಷ್ಟು ಹೊಟ್ಟೆ ತುಂಬೋಗಿತ್ತು. ಆಮೇಲೆ ದಾಳಿಂಬೆ ಹಣ್ಣು ಇತ್ತು, ಅದನ್ನು ತಿಂದ್ಕೊಂಡು ನೈಟು ನಿದ್ದೆ ಮಾಡಿದ್ವಿ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.